ನವೆಂಬರ್ 17ರಂದು ನಡೆದ ಪಿಡಿಒ ನೇಮಕಾತಿ ಪರೀಕ್ಷೆಯಲ್ಲಿ ನಡೆದದ್ದನ್ನು ಖಂಡಿಸಿ ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಸುಶೀಲ್ ನಮೋಶಿ ಅವರು, ಸಿಂಗನೂರಿನ ಸರ್ಕಾರಿ ಡಿಗ್ರಿ ಕಾಲೇಜಿನಲ್ಲಿ ಸಮಯಕ್ಕೆ ಸರಿಯಾಗಿ ಅಭ್ಯರ್ಥಿಗಳಿಗೆ ಪ್ರಶ್ನೆ ಪತ್ರಿಕೆ ನೀಡಿ ಸರಳವಾಗಿ ಬರೆಯಲು ಅವಕಾಶ ಮಾಡಿಕೊಡಬೇಕಿದ್ದ ಅಧಿಕಾರಿಗಳೇ ಸಮಯ ಮೀರಿ ಕೊಟ್ಟಿದ್ದಕ್ಕೆ ಬಂದಿರೋದಲ್ಲದೆ ಕೊಠಡಿಗೆ ಬರುವ ಮುನ್ನವೇ ಪ್ರಶ್ನೆ ಪತ್ರಿಕೆ ಕವರ್ ಓಪನ್ ಮಾಡಿದ್ದನ್ನು ಖಂಡಿಸಿದ ವಿದ್ಯಾರ್ಥಿಗಳ ಮೇಲೆ ಕೇಸ್ ದಾಖಲಿಸಿದ್ದಾರೆ. ಸರ್ಕಾರ ಕೂಡಲೇ ಈ ಕೇಸನ್ನು ತೆಗೆದುಹಾಕಿ ಪತ್ರಿಕೆ ಸೋರಿಕೆ ಆಗಿರುವ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಪಿಡಿಒಗಳ ಹುದ್ದೆಗೆ ನೇಮಕಾತಿ ಮಾಡಲಿಕ್ಕೆ 17 ನವೆಂಬರ್ ಸಿಂಧನೂರಿನ ಗೌರ್ಮೆಂಟ್ ಡಿಗ್ರಿ ಕಾಲೇಜಲ್ಲಿ ಆ ಪರೀಕ್ಷಾ ಕೇಂದ್ರದಲ್ಲಿ ಎಕ್ಸಾಮ್ ನಡೆಯುತ್ತೆ. ಆದರೆ ಈ ಪರೀಕ್ಷಾ ಕೇಂದ್ರದಲ್ಲಿ ಆ ಕ್ವಶನ್ ಪೇಪರ್ ಯಾವ ಸಮಯದ ಪ್ರಕಾರ ಕೊಟ್ಟು ಅವರ ಪರೀಕ್ಷೆ ಸರಳ ರೀತಿಯಿಂದ ನಡೆಸಬೇಕು. ಆ ಕ್ವಶನ್ ಲೀಕ್ ಆಗಿದೆ. ಒಡೆದಂಥ ಬಂಡಲ್ ತಗೊಂಡು ಅಲ್ಲಿ 10-25ಕ್ಕೆ ಬರ್ತಾರೆ. ಯಾಕೆ ಹೊಡೆದಿದ್ದಿಲ್ಲ, ಹೊಡೆದಿದ್ದ ಬಂಡಲ್ ತೊಗೊಂಡ್ಬಂದ್ರಲ್ಲ, ನೀವು 5 ನಿಮಿಷ ಮೊದಲೇ ಬಂದು ನಮ್ಮೆದುರು ನೀವು ಬಂಡಲ್ ಹೊಡಿಬೇಕು, ಯಾಕೆ ಹೊಡೆದಿದ್ದು ತಂದಿರಿ ಅಂತಂದು ಆ ಹುಡುಗರು ಕೆಲವು ಹೊರಗೆ ಬರ್ತಾರೆ, ನೋಡ್ತಾರೆ ಎಲ್ಲ ಕಡೆ ಹಿಂಗೆ ಆಗಿದೆ. ಸೊ ಎಲ್ಲ ಹುಡುಗರು ಹೊರಗೆ ಬಂದು ಗಲಾಟೆ ಆಯ್ತಲ್ಲ, ಅಂದರೆ ಈ ಥರ ಎಲ್ಲ ಆಯ್ತಲ್ಲ ಅಂತಂದ್ರೆ ನ್ಯಾಚುರಲಿ ಪ್ಯಾನಿಕೆ ಆಗ್ತಾರೆ, ಇದು ಸ್ವಾಭಾವಿಕ. ಆದರೆ ಮೊನ್ನೆ ನಾನು ಈ ಪ್ರಶ್ನೆಯನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೇಳಿದಾಗ 100% ತಪ್ಪು ಉತ್ತರಗಳನ್ನು ಕೊಟ್ಟು 9:26ಕ್ಕೆ ನಾವು ಪರೀಕ್ಷಾ ಕೇಂದ್ರಗಳಲ್ಲಿ ಇವೆಲ್ಲ ಕೆಲಸ ಮಾಡಿದ್ವಿ ಅಂತ ಹೇಳ್ತಾರೆ. ಮಾನ್ಯ ಮುಖ್ಯಮಂತ್ರಿಗಳೇ, ತಾವು ಫುಟೇಜನ್ನು ನೋಡ್ರಿ. ಕೆಲವು ಫುಟೇಜ್ಗಳಲ್ಲಿ ಆ ಪರೀಕ್ಷಾ ಕೇಂದ್ರ ಕೈದಲ್ಲಿ ಅಧಿಕಾರಿಗಳು ಬಂಡಲ್ ಹಿಡ್ಕೊಂಡು ಹೊರಟಿದ್ದು ನೋಡಿದರೆ ಕ್ವಶನ್ ಪೇಪರ್ ಆಗಿ ಹೋಗ್ತಾ ಇದೆ. ಅದರ ಅರ್ಥ ನೀವು ಸಮಯದ ಪ್ರಕಾರ ಕೊಟ್ಟಿಲ್ಲ. ಇದು 100% ಅಂದರೆ ಗೊಂದಲ ಆಗಿದೆ. ಅಲ್ಲಿ ಅವರು ಅಮಾಯಕ ವಿದ್ಯಾರ್ಥಿಗಳ ಮೇಲೆ 12 ವಿದ್ಯಾರ್ಥಿಗಳು ಆ ರೂಮಿಂದ ಹೊರಗೆ ಬಂದಿದ್ದಾರೆ, ಅವ್ರ ಮೇಲೆ ಕೇಸ್ ಮಾಡಿದ್ದೀವಿ ಅಂತ ಹೇಳ್ತಾರೆ. ಇಡೀ 840 ಹುಡುಗರಲ್ಲಿ ಯಾರ್ಯಾರು ಹೊರಗೆ ಬಂದು ಪಾಪ ಅವಾಗ ಯಾವುದೂ ಕಂಟ್ರೋಲಲ್ಲಿ ಇರೋಲ್ಲ. ನಾನು ಎಷ್ಟೋ ಕಷ್ಟಪಟ್ಟು ನಾನು ಪರೀಕ್ಷೆ ಬರಿಬೇಕಂತ ಬರ್ತೀನಿ. ನಾನು ಉದ್ಯೋಗದ ಅವಕಾಶ ಇದು, ನನ್ನ ಭವಿಷ್ಯದ ಅವಕಾಶ ಅಂಥದ್ದು. ಅವ್ನು ನೋವಿನಿಂದ ಅವ್ನು ಹೇಳ್ಕೊತಿರ್ತಾನೆ. ಆ ಅಮಾಯಕರ ಮೇಲೆ ಕೇಸ್ ಹಾಕ್ತಾರೆ. ಅಮಾಯಕರ ಮೇಲೆ ಕೇಸ್ ಹಾಕಿ ಅಧಿಕಾರಿಗಳ ಮೇಲೆ ಹಾಗೆ ಸುಮ್ಮನೆ ಬಿಡ್ತಾರೆ. ಅದು ತಹಶೀಲ್ದಾರ್ ಇರಲಿ, ಮತ್ತಾರಿರಲಿ ಯಾರು ತಪ್ಪಿಸಿದಾರೆ ಅವ್ರ ಮೇಲೆ ಕೇಸ್ ಹಾಕ್ತಾರೆ. ಇವ್ರು ಪರೀಕ್ಷೆ ಬಂದವ್ರ ಮೇಲೆ ಏನು ಕೇಸ್ ಹಾಕಿದ್ರಿ ಮಾನ್ಯ ಮುಖ್ಯಮಂತ್ರಿಗಳೇ, ತಕ್ಷಣ ಅದು ವಾಪಸ್ ತಗೊಳ್ರಿ. ಯು ಹ್ಯಾವ್ ಸಫಿಷಿಯಂಟ್ ಪ್ರೂಫ್. ಸಾಕಷ್ಟು ನೀವು ನಿಮ್ಮ ಕಡೆ ಪ್ರೂಫ್ ಇದೆ, ಅದು ಎಲ್ಲ ಕಡೆ ಹರಿದಾಡ್ತಿದೆ ಅದು ಪ್ರೂಫ್ಗಳು. ಅದನ್ನು ತಗೊಂಡು ನೀವು ಮೊದಲ ಅಧಿಕಾರಿಗಳಿಗೆ ವಜಾ ಮಾಡಿರಿ, ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ರಿ, ಎಕ್ಸಾಮ್ ರೀಕಂಡಕ್ಟ್ ಮಾಡಿರಿ. ಹಾಕಿದಂಥ ವಿದ್ಯಾರ್ಥಿಗಳ ಮೇಲೆ FIR ಮಾಡಿದ್ರಿ, ಅದನ್ನು ವಾಪಸ್ ಸರ್. ಒಂದು ವೇಳೆ ಮಾಡಿಲ್ಲ ಅಂದರೆ ತಮ್ಮ ಕಡೆಯಿಂದ ಏನಾದರೂ ಸರ್ ನಾವು ಹೋರಾಟ ಮಾಡ್ತೀವಿ. ನಾಳೆ ಸದನದಲ್ಲಿ ನಾನು ಗಲಾಟೆ ಮಾಡ್ತೀನಿ.